ಯಾರ ಹತ್ರನೂ ಹೇಳಬೇಡ, ನಾನು ನಿನ್ನ ಹತ್ರ ಮಾತ್ರ ಹೇಳ್ತೀನಿ ಅಂತ ನಾವು ಸ್ಕೂಲ್ ಡೇಸಲ್ಲಿ ಫ್ರೆಂಡ್ಸ್ ಹತ್ರ ಹೇಳಿರ್ತೀವಲ್ಲ. ಆದರೆ ಅದು ಹಾಗೆ ಸ್ಪ್ರೆಡ್ ಆಗಿ ಲಾಸ್ಟಲ್ಲಿ ಅದು ಸೀಕ್ರೆಟಾಗೇ ಇರಲ್ಲ. ಇವತ್ತು ನಾವು ನೋಡೋವಂಥ ಬುಕ್ ಸಹ ಹಾಗೇ ಎಲ್ರಿಗೂ ಓದೋಕ್ಕೆ ಹೇಳಿದ್ರಿ. ಸೊ ತುಂಬ ಜನ ಓದಿದ್ದಾರೆ, ಹಾಗಾದರೆ ಅದು ಸೀಕ್ರೆಟೇ ಅಲ್ಲ. ಆದರೆ ಬುಕ್ ಹೆಸರು ಮಾತ್ರ ದ ಸೀಕ್ರೆಟ್. ಈ ಬುಕ್ಕಿಗೂ ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್, ಈ ಬುಕ್ಕಿಗೂ ಒಂದು ದೊಡ್ಡ ಸಿಮಿಲಾರಿಟಿ ಇದೆ. ಅದರಲ್ಲಿ ನಾವು ಏನನ್ನು ತಿಳ್ಕೊಂಡ್ವಿ, ನೀವು ಅಂದ್ಕೊಳ್ಳೋ ಥಾಟ್ಸ್ನೆಲ್ಲ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೇಳ್ತಾನೆ ಇದೆ ಅಂತ. ಸೊ ಅದು ಎಲ್ಲವನ್ನ ಕೇಳಿಸ್ಕೊಳ್ತಿದೆ ಆ್ಯಂಡ್ ಅದೇ ಆ್ಯಕ್ಷನ್ ಆರ್ ರಿಸಲ್ಟ್ ಆಗಿ ಸಿಗ್ತಿದೆ ಅಂತ ಕೇಳಿದ್ವಿ ಅಲ್ವಾ. ಇವರು ಇನ್ನೊಂದು ಸ್ಟೆಪ್ ಮೇಲೆ ಹೋಗಿ ನಿಮ್ಮ ಮೈಂಡಲ್ಲಿರೋ ಸಬ್ಕಾನ್ಷಿಯಸ್ ಮೈಂಡ್ ಇದ್ದಾನೆ ಅಲ್ವಾ, ಅವನು ಮಾತ್ರ ನೀವು ಹೇಳೋದನ್ನ ಕೇಳ್ತಿಲ್ಲ, ಅದನ್ನು ಮೀರಿ ಈ ಯೂನಿವರ್ಸೇ ನೀವು ಹೇಳೋದನ್ನ ಕೇಳ್ತಿದೆ ಅಂತ ಹೇಳ್ತಿದ್ದಾರೆ. ಈ ಯೂನಿವರ್ಸಲ್ಲಿ ನಾವು ನೋಡೋಕ್ಕಾಗ್ತಿರೋ ವಿಷಯಗಳಾಗಲಿ ನೋಡೋಕ್ಕಾಗದೇ ಇರೋದಾಗಲಿ ಎಲ್ಲನೂ ಎನರ್ಜಿಯಿಂದನೇ ಮೇಡಪ್ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಒಂದು ಚಿಕ್ಕ ವಿಷಯದಿಂದ ಹಿಡಿದು ದೊಡ್ಡದಾಗಿ ಬ್ಲಾಸ್ಟ್ ಆದ ಬಿಗ್ ಬ್ಯಾಂಗ್ ಥಿಯರಿನೆಲ್ಲ ನೋಡಿದ್ರೆ ಎನರ್ಜಿಯಿಂದನೇ ಈ ಯೂನಿವರ್ಸ್ ಎಲ್ಲ ಕ್ರಿಯೇಟ್ ಆಗಿದೆ. ಅದರಲ್ಲಿರೋ ಅರ್ತ್ ಆಗ್ಬೋದು, ಮೂನ್ ಆಗ್ಬೋದು, ಸನ್ ಆಗ್ಬೋದು, ಮೌಂಟೇನ್ಸ್ ಆಗ್ಬೋದು, ಇಲ್ಲ ನಾವಾಗ್ಬೋದು, ನಾವೆಲ್ಲ ಒಂದು ಎನರ್ಜಿನೇ. ಅಂದರೆ ಈ ಎಲ್ಲ ಎನರ್ಜೀಸ್ನು ಒಂದು ಸರ್ಟೆನ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾನೆ ಇದೆ, ಓಕೆನಾ. ಸೊ ಇವರು ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಥಾಟ್ಸ್ ಪಾಸಿಟಿವ್ ಆಗಿದ್ದರೆ ಆ ಫ್ರೀಕ್ವೆನ್ಸಿ ತುಂಬ ಪಾಸಿಟಿವ್ ಆಗಿರುತ್ತೆ. ಅದೇ ರೀತಿ ಪಾಸಿಟಿವ್ ಆಗಿರೋ ಫ್ರೀಕ್ವೆನ್ಸಿನೆಲ್ಲ ನೀವು ಅಟ್ರ್ಯಾಕ್ಟ್ ಮಾಡಿ ಒಂದು ಮ್ಯಾಗ್ನೆಟ್ನ ಹಾಗೆ ಚೇಂಜ್ ಆಗಿಬಿಡ್ತೀರಾ. ಸಪೋಸ್ ನೀವೇನಾದರೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ನೆಗೆಟಿವ್ ಎನರ್ಜಿನ ನೀವು ಎಮಿಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ನೆಗೆಟಿವ್ ಫ್ರೀಕ್ವೆನ್ಸೀಸ್ ಅಲ್ಲಲ್ಲಿ ಇರುತ್ತಲ್ಲ, ಅದೆಲ್ಲ ಸೇರಿ ಹೇ ಅವ್ನು ನನ್ನ ಕರೀತಿದ್ದಾನೆ ಅಂತ ಎಲ್ಲನೂ ನಮ್ಮ ಹತ್ರ ಬಂದುಬಿಡುತ್ತೆ ಅಂತೆ. ಸೊ ಏನು ಮಾಡಬೇಕು ಅಂದರೆ ಯಾವಾಗಲೂ ನಾವು ಪಟ್ಟಂತ ಪಾಸಿಟಿವ್ ಆಗಿನೇ ಥಿಂಕ್ ಮಾಡಬೇಕು. ಆದರೆ ಈ ಬುಕ್ನ ಓದೋವಾಗ ಎಲ್ರಿಗೂ ಒಂದು ಪಾಯಿಂಟಲ್ಲಿ ಭಯ ಆಗುತ್ತೆ, ನೆಗೆಟಿವ್ ಥಾಟ್ನ ನಮ್ಮಿಂದ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನೆಗೆಟಿವ್ ಥಾಟ್ ಬರ್ತಿದೆ ಅಂದರೆ ಮತ್ತೆ ಯೂನಿವರ್ಸ್ ಕೇಳುತ್ತಾ, ಮತ್ತೆ ಏನು ಮಾಡೋದು ಅನ್ನೋ ಒಂದು ಥಾಟ್ ಬರ್ತಿದೆಯಾ? ಕರೆಕ್ಟೇ. ಈ ಯೂನಿವರ್ಸ್ನ ನಾವು ಒಂದು ಮ್ಯಾಜಿಕ್ ಮ್ಯಾನ್, ಅಲಾವುದ್ದೀನ್ನ ಮ್ಯಾಜಿಕ್ ಲ್ಯಾಂಪ್ ಅಂತ ಅಂದ್ಕೊಳ್ಳೋಣ. ಸೊ ಅವನ ಹತ್ರ ನೀವು ಏನು ಕೇಳಿದ್ರು ಓಕೆ ಅಂತ ಗ್ರ್ಯಾಂಡ್ ಮಾಡಿಬಿಡ್ತಾರೆ. ಆದರೆ ನೀವು ಅಂದ್ಕೊಳ್ಳೋ ಥಾಟ್ಸ್ ಒಳ್ಳೆಯದಾ ಕೆಟ್ಟದಾ ಅದೆಲ್ಲ ಅವನಿಗೆ ಗೊತ್ತಿಲ್ಲ. ನೀವು ಕೇಳಿಬಿಟ್ರಿ ನಾನು ಮಾಡ್ತೀನಿ ಅನ್ನೋ ರೀತಿ ಈ ಯೂನಿವರ್ಸ್ ಡಿಸೈಡ್ ಮಾಡುತ್ತಂತೆ. ಫಾರ್ ಎಕ್ಸಾಂಪಲ್ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಲಾ ಆಫ್ ಗ್ರಾವಿಟಿ ಹಾಗೆ. ಗ್ರಾವಿಟಿ ಹೇಗೆ, ನೀವು ಮೇಲಿಂದ ಕೆಳಗೆ ಬಿದ್ದರೆ ಅಯ್ಯೋ ಇವರು ಒಳ್ಳೆಯವರು, ಇವರು ಕೆಳಗೆ ಬೀಳಬಾರ್ದಲ್ವಾ ಅಂತ ಹೋಲ್ಡ್ ಮಾಡಿ ಇಟ್ಕೊಳ್ಳಲ್ಲ ಅಲ್ವಾ. ಅದೇ ರೀತಿಯೇ ಈ ಲಾ ಆಫ್ ಅಟ್ರಾಕ್ಷನ್ ಸಹ, ಇದು ಒಳ್ಳೆ ಥಾಟ್ ಅಲ್ವಾ, ಇದು ಕೆಟ್ಟ ಥಾಟ್ ಅಲ್ವಾ, ಅಯ್ಯೋ ಇವರಾ ಅನ್ನೋ ರೀತಿ ವ್ಯತ್ಯಾಸನೇ ನೋಡಲ್ವಂತೆ. ನೀವೇನು ಹೇಳ್ತಿರೋ ಅದನ್ನು ಪಟ್ ಅಂತ ಮಾಡಬೇಕು ಅಂತ ಅಂದ್ಕೊಳ್ಳುತ್ತೆ. ಸೊ ನೀವೊಂದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡೋವಾಗ ಅದನ್ನು ಪಟ್ ಅಂತ ಮಾಡಿಬಿಡುತ್ತೆ. ನೀವೊಂದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರು ಪಟ್ ಅಂತ ಮಾಡಿಬಿಡುತ್ತೆ. ಅದನ್ನು ಪಾಸಿಟಿವ್ ಥಾಟ್ ಆ್ಯಂಡ್ ನೆಗೆಟಿವ್ ಥಾಟ್ಸ್ ಅಂತ ಹೇಗೆ ವ್ಯತ್ಯಾಸ ಕಂಡುಹಿಡಿಯೋದು? ಒಂದು ಥಾಟ್ ಬರುತ್ತೆ, ಅದು ಪಾಸಿಟಿವಾ ಇಲ್ಲ ನೆಗೆಟಿವಾ ಅಂತ ಕಂಡುಹಿಡಿಯೋಕ್ಕೆ ಒಂದು ಸಿಂಪಲ್ ಆದ ದಾರಿ ಹೇಳಿದ್ದಾರೆ. ಒಂದು ಥಾಟ್ ಬಂದಾಗ ಟಕ್ಕಂತ ಅಲ್ಲಿಗೆ ಸ್ಟಾಪ್ ಮಾಡಿ, ನಾನಿವಾಗ ಹೇಗೆ ಫೀಲ್ ಮಾಡ್ತಿದ್ದೀನಿ ಅಂತ ನೀವು ಅಂದ್ಕೊಳ್ಬೇಕಂತೆ. ನೀವು ಗುಡ್ಡಾಗಿ ಫೀಲ್ ಆದರೆ ಅದೊಂದು ಗುಡ್ ಥಾಟ್, ನೀವು ಬ್ಯಾಡಾಗಿ ಫೀಲ್ ಆದರೆ ಅದು ಬ್ಯಾಡ್ ಥಾಟ್. ಫಾರ್ ಎಕ್ಸಾಂಪಲ್, ಈ ಪಕ್ಕದ ಮನೆಯವರು ಉದ್ಧಾರನೇ ಆಗಬಾರ್ದು ಅಂತ ಥಿಂಕ್ ಮಾಡೋವಾಗ ಹೇ ಈ ಪಕ್ಕದ ಮನೆಯವರು ಉದ್ಧಾರನೇ ಆಗಬಾರ್ದು ಈ ರೀತಿ ಮಾಡಲ್ಲ ಅಲ್ವಾ. ಸೊ ಅಂತಹ ಥಾಟ್ಸ್ ನೆಗೆಟಿವ್ ಆಗಿರೋದ್ರಿಂದ ನಿಮಗೂ ಬ್ಯಾಡ್ ಫೀಲೇ ಕೊಡುತ್ತೆ. ಹಾಗಾಗಿ ಇದೆಲ್ಲ ನೆಗೆಟಿವ್ ಥಾಟ್ಸ್ ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ಇದರಲ್ಲಿ ಆ ಮ್ಯಾಜಿಕ್ ಲ್ಯಾಂಪ್ಗೆ ಅಂದರೆ ಯೂನಿವರ್ಸ್ಗೆ ಕ್ಲೆವರ್ ಆದ ಒಂದು ವಿಷಯ ಗೊತ್ತಿಲ್ವಂತೆ. ಐ ಡೋಂಟ್ ವಾಂಟ್ ಸಮಥಿಂಗ್ ಅಂದರೆ ಅದರಲ್ಲಿ ಡೋಂಟ್ ಅನ್ನೋದನ್ನ ಇಗ್ನೋರ್ ಮಾಡಿಬಿಡುತ್ತಂತೆ. ಫಾರ್ ಎಕ್ಸಾಂಪಲ್, ಓ ದೇವ್ರೆ ನನಗೆ ಹಣದ ಕಷ್ಟ ಬರಬಾರ್ದು ಅಂತ ಕೇಳಿದ್ರೆ ಓ ಹಣದ ಕಷ್ಟ ಕೇಳ್ತಿದ್ದಾರೆ ಅಂತ ಕೊಟ್ಬಿಡುತ್ತಂತೆ. ಕಂಪ್ಲೀಟಾಗಿ ಕೇಳಲ್ವಂತೆ. ಇನ್ ಕೇಸ್ ನೀವು ಹೋಟೆಲ್ಗೆ ಹೋಗ್ತೀರಾ, ನಿಮಗೆ ಏನು ಬೇಕು ಸರ್ ಅಂತ ಕೇಳಿದಾಗ ನನಗೆ ಇಡ್ಲಿ ಬೇಡ, ಪೂರಿ ಬೇಡ, ಚಪಾತಿ ಬೇಡ ಅಂತ ಹೇಳ್ತಿದ್ರೆ ಅವ್ರಿಗೆ ಟೆನ್ಷನ್ ಆಗ್ತಾರೆ ಅಲ್ವಾ. ನಿಮಗೆ ಏನು ಬೇಕೋ ಹೇಳಿ ಅದನ್ನ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅದೇ ರೀತಿಯೇ ಈ ಯೂನಿವರ್ಸ್ ಸಹ. ಈ ಯೂನಿವರ್ಸ್ ಹೇಗೆ ಅಂದರೆ, ನಿಮಗೆ ಏನು ಬೇಡ ಅಂದ್ಕೊಳ್ತಿರೋ ಅದನ್ನ ಹೇಳಲೇಬೇಡಿ ದಯವಿಟ್ಟು, ನಿಮಗೆ ಏನು ಬೇಕೋ ಅದನ್ನ ಮಾತ್ರ ಹೇಳಿ, ಅದನ್ನ ಮಾತ್ರ ಕೊಡ್ತೀವಿ ಅಂತ ಹೇಳುತ್ತೆ. ನಾವು ಎಚ್ಚರ ಇರೋ ಎಲ್ಲ ಟೈಮಲ್ಲೂ ಯೋಚಿಸ್ತಾನೆ ಇರ್ತೀವಿ, ಮಲಗೋವಾಗ ಮಾತ್ರ ನಾವು ಥಿಂಕ್ ಮಾಡೋದಿಲ್ಲ. ಎಚ್ಚರ ಇರೋವಾಗ ದಿನಕ್ಕೆ ಸುಮಾರು 60,000 ಥಾಟ್ಸ್ ನಮ್ಮನ್ನ ಕ್ರಾಸ್ ಮಾಡಿ ಹೋಗ್ತಿದೆ ಅಂತೆ. ಈ 60,000 ಥಾಟ್ಸ್ನ ಹೇಗೆ ಗುಡ್ ಥಾಟ್ ಆ್ಯಂಡ್ ಬ್ಯಾಡ್ ಥಾಟ್ ಅಂತ ರಿಯಲೈಸ್ ಮಾಡೋದು ಅಂದರೆ, ಜಸ್ಟ್ ಪಾಸ್ ಮಾಡಿ ನೀವು ಅದರ ಬಗ್ಗೆ ಹೇಗೆ ಫೀಲ್ ಆಗ್ತಿದ್ದೀರಾ
ಅದನ್ನ ಮಾತ್ರ ಥಿಂಕ್ ಮಾಡಿದ್ರೇ ಅದು ಏನು ಥಾಟ್ ಅಂತ ತಿಳ್ಕೊಳ್ಬೋದು. ಅಚ್ಚಚ್ಚೋ ನೆಗೆಟಿವ್ ಆಗಿ ಒಂದು ವಿಷಯನ ಅಂದ್ಕೊಂಡ್ರೆ ಅದನ್ನು ಈ ಯೂನಿವರ್ಸ್ ಮಾಡಿಬಿಡುತ್ತಾ ಅಂತ ನಿಮ್ಗೆ ಭಯ ಪಟ್ಟರೆ, ಎಸ್, ಯೂನಿವರ್ಸ್ ಮಾಡುತ್ತೆ. ಆದರೆ ನೆಗೆಟಿವ್ ಥಾಟ್ಸ್ಗಿಂತ ಪಾಸಿಟಿವ್ ಥಾಟ್ಸ್ಗೆ 100% ಶಕ್ತಿ ಜಾಸ್ತಿ ಅಂತೆ. ಸೊ ಹಾಗಾಗಿ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಿದ್ರೆ ಇಟ್ಸ್ ಓಕೆ, ಸ್ಟಾರ್ಟಿಂಗ್ನಲ್ಲಿ ಭಯ ಆಗುತ್ತೆ. ತುಂಬ ಜನ ಈ ಬುಕ್ನ ಓದೋವಾಗ ಮಧ್ಯದಲ್ಲಿ ಭಯ ಪಡೋ ವಿಷಯನೂ ಅದೇ. ಅಚ್ಚೋ, ನಾನು ಇವಾಗ ಅಂದ್ಕೊಳ್ಳೋದೆಲ್ಲ ನಡೆದು ಬಿಡುತ್ತಾ ಅಂತ. ವರಿ ಆಗಬೇಡಿ, ಆ ಒಂದು ಥಾಟ್ನ ನೀವು ಒಳ್ಳೆ ಥಾಟಾಗಿ ಚೇಂಜ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಿಮಗೆ ಎಷ್ಟು ನೆಗೆಟಿವ್ ಥಾಟ್ಸ್ ಬಂದ್ರೂ ಅದನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡೋಕ್ಕೆ 1 ಸೆಕೆಂಡ್ ಸಾಕಲ್ವಾ? ಸೊ ಎಷ್ಟು ನೆಗೆಟಿವ್ ಸಿಚುವೇಶನ್ಸ್ ಇದ್ರೂ ಅದನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡೋಕ್ಕೆ ಒಂದೇ ಒಂದು ಥಾಟ್ ಮಾತ್ರನೇ ಬೇಕು. ಆ ಪಾಸಿಟಿವ್ ಥಾಟ್ನ ಕೊಟ್ಬಿಟ್ರೆ ಈ ಯೂನಿವರ್ಸ್ ಅದನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡುತ್ತೆ. ಆ ದಿನದಲ್ಲಿ ಬರೀ ಒಂದು ವಿಷಯ ಮಿಸ್ಟೇಕ್ ಆಗಿರುತ್ತೆ. ಆವಾಗ ನೀವು ನನ್ನ ದಿನನೇ ಸರಿ ಇಲ್ವಲ್ಲ ಅಂತ ಅಂದ್ಕೊಂಡಿದ್ದ ಕೂಡಲೇ ಬ್ಯಾಕ್ ಟು ಬ್ಯಾಕ್ ಇನ್ನೂ ಬ್ಯಾಡ್ ಥಿಂಗ್ಸೇ ಆಗುತ್ತೆ. ಯಾಕೆ ಅಂದರೆ ಬೆಳಗ್ಗೆನ ಒಂದು ನೆಗೆಟಿವ್ ಥಾಟ್ನ ಯೂನಿವರ್ಸ್ಗೆ ಕಳಿಸ್ಬಿಟ್ರಿ, ಇವತ್ತು ನನ್ನ ದಿನ ತುಂಬ ಬ್ಯಾಡ್ ಆಗಿದೆ ಅಂತ ನೀವು ಕಳಿಸಿದ ಕೂಡಲೇ ಯೂನಿವರ್ಸ್ ಓಕೆ ಅಂತ ಉಳಿದ ಎಲ್ಲವನ್ನು ಬ್ಯಾಡಾಗಿ ಕಳಿಸ್ತಾನಂತೆ. ಸೊ ನೀವೇನು ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ಯಾವುದಾದ್ರೂ ನೆಗೆಟಿವ್ ಆಗಿ ಆದರೆ ಜಸ್ಟ್ ಇದೊಂದೇ, ಇದರ ನಂತರ ನನ್ನ ದಿನ ಸೂಪರ್ ಆಗಿರುತ್ತೆ ಅನ್ನೋ ಪಾಸಿಟಿವ್ ಥಾಟ್ನ ಇನ್ಸ್ಟಾಲ್ ಮಾಡಬೇಕು. ಇವಾಗ ಮೇ ಬಿ ಕೆಲವ್ರಿಗೆ ಅನಿಸ್ಬೋದು, ಹಾಗಾದರೆ ನಾನೊಂದು ಮಾಡ್ತೀನಿ, ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮೇಲೆ ಗಿಫ್ಟ್ ಇಸ್ಕೊಡ್ತಾರೆ, ನನ್ನ ಗರ್ಲ್ ಫ್ರೆಂಡ್ಸ್ ನನ್ನ ನೋಡಿದ ಕೂಡಲೇ ಓಡಿ ಬಂದು ಪಚಕ್ ಅಂತ ಕಿಸ್ ಮಾಡ್ತಾಳೆ ಅನ್ನೋ ರೀತಿ ನೀವು ಥಿಂಕ್ ಮಾಡಿ ಅದನ್ನು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಬೋದು ಅಂತ ನೀವು ಥಿಂಕ್ ಮಾಡಿದ್ರೆ ನೋ, ಈ ಥಾಟ್ಸ್ನ ನಿಮಗೆ ಮಾತ್ರನೇ ನೀವು ಮಾಡೋಕ್ಕಾಗುತ್ತೆ. ಯಾಕಂದರೆ ಅವರ ಮೈಂಡಲ್ಲಿ ಏನು ನಡೀತಿದೆ ಅನ್ನೋದು ನಮಗೇನು ಗೊತ್ತು, ಅದು ಪಾಸಿಬಲ್ ಇಲ್ಲ ಅಲ್ವಾ? ಸೊ ನೀವು ನಿಮಗೆ ನಿಮ್ಮ ಪಾರ್ಟ್ನರ್ ಹೇಗಿರಬೇಕು ಅಂತ ಅಂದ್ಕೊಳ್ಬೋದು, ಆದರೆ ನಿಮ್ಮ ಪಾರ್ಟ್ನರ್ ಹೇಗೆಲ್ಲ ಬರಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನು ನೀವು ಆಸೆ ಪಡೋಕ್ಕಾಗಲ್ಲ. ಇನ್ನೊಂದು ವಿಷಯ, ಕರ್ಮ ಇಸ್ ಅ ಬೂಮರಂಗ್ ಅಂತ ಕರ್ಮದ ಬಗ್ಗೆ ತುಂಬ ಬುಕ್ಸಲ್ಲಿ ಬರ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ನೀವೇನಾದರೂ ನೆಗೆಟಿವ್ ಆಗಿ ಒಬ್ರ ಬಗ್ಗೆ ಥಿಂಕ್ ಮಾಡಿದರೆ, ಲೈಕ್ ನನಗೆ ಗೊತ್ತು ಅವನು ಹಾಗೆ ಆಗ್ತಾನೆ ಅಂತ ಸೀರಿಯಲ್ ವಿಲ್ಲನ್ ಥರ ಪ್ಲ್ಯಾನ್ ಮಾಡಿದ್ರೆ, ಆ ಯೂನಿವರ್ಸ್ ಏನು ಮಾಡುತ್ತೆ ಅಂದರೆ, ನಾನು ಮೊದಲೇ ಹೇಳಿರೋ ಹಾಗೆ ಹೇಗೆ ಒಂದು ಪಾಸಿಟಿವ್ ಆದ ವಿಷಯ ಇನ್ನೊಬ್ಬರ ಮೂಲಕ ನಡೆಯಲ್ವೋ ಅದೇ ರೀತಿ ಒಂದು ನೆಗೆಟಿವ್ ಆದ ವಿಷಯನೂ ಇನ್ನೊಬ್ಬರ ಮೂಲಕ ನಿಮ್ಮನ್ನ ಹಾರ್ಮ್ ಮಾಡಲ್ಲ. ಸೊ ನೀವು ಹಾರ್ಮ್ಫುಲ್ ಥಾಟ್ಸ್ ಇಲ್ಲ ನೆಗೆಟಿವ್ ಥಾಟ್ಸ್ನ ಯೂನಿವರ್ಸ್ಗೆ ಕಳಿಸ್ತಿದ್ದೀರಾ ಅಂದರೆ ಆ ಯೂನಿವರ್ಸ್ ಹಾಗೇ ಅದನ್ನು ಯೂಟರ್ನ್ ಮಾಡಿ ನಿಮಗೆ ತಂದು ಸೇರಿಸ್ಬಿಡುತ್ತೆ. ಹಾಗಾಗಿ ಪಾಸಿಟಿವ್ ಥಾಟ್ಸ್ನ ಮಾತ್ರ ಥಿಂಕ್ ಮಾಡಿ, ಅದನ್ನು ನಿಮಗೋಸ್ಕರ ಮಾತ್ರನೇ ನೀವು ವಿಶ್ ಮಾಡೋಕ್ಕಾಗುತ್ತೆ. ತುಂಬ ಸರಿ ಈ ಎಲೆಕ್ಷನ್ ಎಲ್ಲ ನಡೆಯೋವಾಗ ಇವರು ಗೆಲ್ಬಾರ್ದು ಅಂತ ಅಂದ್ಕೊಂಡಲ್ಲ, ಲಾಸ್ಟಲ್ಲಿ ನೋಡಿದ್ರೆ ಇವರೇ ಬಂದುಬಿಟ್ರಲ್ಲ ಅನ್ನೋ ರೀತಿ ತುಂಬ ಟೈಮ್ಸ್ ಆಗಿರುತ್ತಲ್ಲ. ಈ ರೀತಿ ತುಂಬ ಜನರಿಗೆ ಅನಿಸಿರುತ್ತೆ. ಅದು ಯಾಕೆ ಅಂದರೆ 90% ನಮ್ಮಲ್ಲಿ ನಮಗೆ ಏನು ಬೇಕಿದೆಯೋ ಅದನ್ನು ಬಿಟ್ಟು ಯಾವುದು ಬೇಡವೋ ಅದರ ಮೇಲೇ ತುಂಬ ಫೋಕಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನಾವು ಎಲೆಕ್ಷನ್ ಟೈಮಲ್ಲಿ ಇವರು ಬರಲೇಬಾರ್ದು ಅಂತ ಮಾತಾಡೋವಾಗ ಇವ್ರ ಬಗ್ಗೆನೇ ಎಲ್ಲರೂ ಮಾತಾಡ್ತಿದ್ದಾರೆ, ಓಕೆ ಇವರೇ ಬರಬೇಕೇನೋ ಅಂತ ಅವ್ರನ್ನೇ ಕಳಿಸುತ್ತಂತೆ. ಸೊ ಇದು ಎಲೆಕ್ಷನಲ್ಲಿ ಮಾತ್ರ ಅಲ್ಲ, ಜನರಲ್ ಆಗಿಯೇ ನಾವು ಪ್ರಪಂಚದಲ್ಲಿ ತುಂಬ ಸರಿ ನನಗೆ ಇದು ಬೇಡ ಅದು ಬೇಡ, ಇವರು ಅದನ್ನ ಮಾಡಬಾರ್ದು ಅವ್ರು ಇದನ್ನು ಮಾಡಬಾರ್ದು ಅನ್ನೋದ್ರ ಮೇಲೇ ತುಂಬ ಫೈಟ್ ಮಾಡ್ತಿರ್ತೀವಿ. ಯಾವುದು ಬೇಕಿದೆಯೋ ಅದನ್ನ ನಾವು ಥಿಂಕ್ ಮಾಡೋದೇ ಇಲ್ಲ, ಅದಕ್ಕೂ ಫೈಟೇ ಮಾಡ್ತೀವಿ. ಸೊ ಹೀಗೆ ಫೈಟ್ ಮಾಡಿದ್ರೆ ಯೂನಿವರ್ಸ್ಗೆ ಅದು ಸರಿಯಾಗಿ ಅರ್ಥನೂ ಆಗಲ್ಲ. ಸೊ ಐ ಡೋಂಟ್ ವಾಂಟ್ ದಿಸ್ ಅನ್ನೋ ವಿಷಯನ ಅವಾಯ್ಡ್ ಮಾಡಿ ಎಲ್ರಿಗೂ ಅವ್ರಿಗೆ ಏನು ಬೇಕೋ ಅದನ್ನ ಅಂದ್ಕೊಂಡ್ರೆ ಎಷ್ಟು ಪಾಸಿಟಿವ್ ಆಗಿರುತ್ತೆ. ಸೊ ಈ ಬುಕ್ನ ಓದೋವಾಗ, ಈ ಬುಕ್ ಅಂತ ಅಲ್ಲ, ತುಂಬ ಬುಕ್ಸ್ನ ಓದೋವಾಗ ತುಂಬ ಸ್ಟ್ರಾಂಗ್ ಆಗಿ ಅನಿಸೋ ವಿಷಯ ಏನು ಗೊತ್ತಾ, ಬೆಸ್ಟ್ ಟೈಮ್ ಟು ಬಿ ಹ್ಯಾಪಿ ಅದು ಯಾವಾಗ ಅಂತ ಥಿಂಕ್ ಮಾಡಿದ್ರೆ ಅದು ಇವಾಗ ಅಂತಾನೆ ಎಲ್ಲ ಬುಕ್ಸಲ್ಲೂ ಬರೆದಿದ್ದಾರೆ. ಸೊ ನೀವು ಖುಷಿಯಾಗಿರಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ನಾನೊಂದು ಮನೆ ಕಟ್ಸಿದ ಕೂಡಲೇ ಖುಷಿಯಾಗಿರ್ತೀನಿ ಅಂದ್ಕೊಂಡ್ರೆ ಖಂಡಿತ ಆಗಲ್ಲ. ಸೊ ನೀವು ಇವಾಗ ಖುಷಿಯಾಗಿರಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ನೀವು ಇವಾಗ ಖುಷಿಯಾಗೇ ಇರ್ತೀರ. ಹ್ಯಾಪಿಯಾಗಿರೋವಾಗ ನೆಕ್ಸ್ಟ್ ಹ್ಯಾಪಿ ಮೂಮೆಂಟ್ಸೇ ಬರ್ತಿರುತ್ತೆ. ಹೇಗೆ ಒಂದು ದಿನ ನೆಗೆಟಿವ್ ಇದ್ದಾಗ ಬ್ಯಾಕ್ ಟು ಬ್ಯಾಕ್ ನೆಗೆಟಿವ್ ಆಗುತ್ತೋ ಹಾಗೆ ಪಾಸಿಟಿವ್ ಇದ್ದರೆ ಪಾಸಿಟಿವ್ ಆಗಿಯೇ ಆಗ್ತಾ ಇರುತ್ತೆ. ಸೊ ಅದೇ ಸೀಕ್ರೆಟ್ ಆಫ್ ಲಾ ಆಫ್ ಅಟ್ರಾಕ್ಷನ್ ಅಂತ ಈ ಬುಕ್ಕಲ್ಲಿ ಹಾಕಿದ್ದಾರೆ. ಈ ಬುಕ್ಕಿನ ಮೇಲೆ ಸೀಕ್ರೆಟೇ ಅಲ್ಲ, ಎಲ್ರಿಗೂ ಗೊತ್ತು ಅಂದ್ರೇನು, ಒಂದು ನೆಗೆಟಿವ್ ಥಾಟ್ನ ಡಿಸ್ಮಿಸ್ ಮಾಡಿ ಒಂದು ಪಾಸಿಟಿವ್ ಥಾಟ್ನ ತೊಗೊಂಡು ಬರೋದು ಅಷ್ಟೊಂದು ಈಸಿಯಾದ ವಿಷಯ ಅಲ್ಲ. ಸೊ ಈ ಬುಕ್ನ ಯಾರು ಬೇಕಾದರೂ ಓದ್ಬೋದು, ಆದರೆ ಅದನ್ನು ಆ್ಯಕ್ಷನ್ಗೆ ತಗೊಂಡು ಬರೋದೇ ತುಂಬ ಕಷ್ಟಕರವಾದ ವಿಷಯ. ಈ ಬುಕ್ನ ನೀವೊಂದು ಎವ್ರಿಡೇ ಬುಕ್ಕಾಗಿ ಯೂಸ್ ಮಾಡ್ಬೋದು. ಅವರೇ ಏನು ಟಿಪ್ಸ್ ಕೊಟ್ಟಿದ್ದಾರೆ ಗೊತ್ತಾ,
ನೀವು ಕಣ್ಣು ಮುಚ್ಕೊಂಡು ಒಂದು ಪೇಜ್ನ ಓಪನ್ ಮಾಡಿ, ಆ ಪೇಜಲ್ಲಿ ಏನಿದೆಯೋ ಅದನ್ನ ನೀವು ಓದಿ, ಅದೇ ನಿಮಗೆ ಒಳ್ಳೆ ಗೈಡೆನ್ಸ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ನಿಮ್ಮ ಸ್ಕೂಲ್ಸಲ್ಲಿ ತುಂಬ ಬುಕ್ಸ್ ಕೊಟ್ಟಿರ್ತಾರೆ, ಆದರೆ ಕೆಲವು ಬುಕ್ಸ್ ಮಾತ್ರನೇ ಅಟ್ರಾಕ್ಟಿವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟಲ್ ಸೈನ್ಸ್, ಬಿಕಾಸ್ ಅದರಲ್ಲಿ ತುಂಬ ಪಿಕ್ಚರ್ಸ್ ಎಲ್ಲ ಇರುತ್ತೆ. ಸೊ ಈ ಬುಕ್ನು ತುಂಬ ಅಟ್ರಾಕ್ಟಿವ್ ಆದ ಬುಕ್ ಆಗಿದೆ, ಓದೋಕ್ಕೆ ತುಂಬ ಈಸಿ. ಡೈಲಿ ನೀವು ಒಂದು 5 to 10 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಸಾಕು, ಕಣ್ಣಿಗೆ ಸ್ಟ್ರೆಸ್ ಸಹ ಆಗಲ್ಲ. ಆ ರೀತಿಯೇ ಈ ಬುಕ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಬುಕ್ಕಲ್ಲಿ ಚಿಕ್ಕ ಚಿಕ್ಕ ಚಾಪ್ಟರ್ಸ್ ಇದೆ, ಸೊ ಓದಿ ಎಂಜಾಯ್ ಮಾಡ್ಬೋದು. ಆ ಬುಕ್ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ತಗೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.